ಸಿಗರೂರು 2028ರಲ್ಲೂ ಕೂಡ ಅವಕಾಶ ಇದೆ. ಸಿದ್ದರಾಮಯ್ಯನವರು ಹಿರಿಯರಿದ್ದಾರೆ, ಮುಂದೆ ಚುನಾವಣೆಗೆ ನಿಲ್ತಾರೋ ಇಲ್ಲೋ ಗೊತ್ತಿಲ್ಲ. ಹೀಗಾಗಿ 2028ವರೆಗೆ ಕಾಯ್ಲಿ ಡಿ ಕೆ ಶಿವಕುಮಾರ್ ಅಂತ ಕೂಡ ಹೇಳ್ತಾರೆ. 2028ಗೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಶಿವಕುಮಾರ್ ಸಾಹೇಬ್ ಸಿದ್ದರಾಮಯ್ಯ ಹೇಳಿದ್ರು. ಮತ್ತೆ ಅವರೇ ಹೇಳ್ತಾರೆ ಬೆಂಬಲಿಗರ ಒತ್ತಾಯದ ಮೇರೆಗೆ ನಿಲ್ಲಬೇಕಾಗ್ತದೆ ಅಂತ. ಮತ್ತು ಆವಾಗ ಕ್ಲೈಮ್ ಮಾಡ್ತಾರೆ ನಮಗೆ ಕೊಡಿ ಅಂತ ಕೇಳ್ತಾರೆ. ನಾವು ಒಳ್ಳೆ ಅಧಿಕಾರ ಕೊಡಿ ನಮಗೆ ಕೊಡಿ ಅಂತ ಕೇಳ್ತಾರೆ. ಮತ್ತು ಶಿವಕುಮಾರ್ ಸಾಹೇಬ್ರ ಅವಕಾಶ ಯಾವಾಗ ಸಿಗುತ್ತೆ? ಅವಕಾಶ ಬೇಕಲ್ವಾ? ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಲ್ವಾ? ಸಿದ್ದರಾಮಯ್ಯರು ಒಳ್ಳೆ ಕೆಲಸ ಮಾಡಿದ್ದಾರೆ, ಬಟ್ ಆದರೂ ಶಿವಕುಮಾರ್ ಒಂದು ಅವಕಾಶ ಬೇಕಲ್ಲ. ತಲೆಮಾಡ್ತಿಂದ ಬೇರೆ ಮಾಡ್ತಿಂದ ಇವತ್ತು ಕಾಂಗ್ರೆಸ್ ಸರ್ಕಾರ ಬೇಕಾದ್ರೆ ಅವ್ರದ್ದು ಸಮ ಇದೆ. ಆರ್ಥಿಕವಾಗಿ ಪ್ರತಿಯೊಂದು ಯಾವುದೇ ರೂಪದಲ್ಲಾದರೂ ಸಂಘಟನೆ ಮಾಡಿದ್ದಾರೆ. ಹಾಗಾಗಿ ಶಿವಕುಮಾರ್ ಸಾಹೇಬರು ಕೊಡಲೇಬೇಕಾಗಿದೆ. ಬಟ್ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ, ಇರೋದು ಕೇವಲ ಹಣ ಹಾಗೆ ಸಂಘಟನೆಯ ಬಲ. ಶಾಸಕರ ಬಲ ಇರೋದು ಹಾಗೆ ಜನಬಲ ಇರೋದು ಮಾಸ್ ಲೀಡರ್ ಆದ ಸಿದ್ದರಾಮಯ್ಯನವರಿಗೆ. ಹಿಂಗೂ ಹೇಳೋರಿದ್ದಾರೆ. 140 ಶಾಸಕರ ಬೆಂಬಲವಿದ್ದೇ KPCC ಅಧ್ಯಕ್ಷರಾಗಿರೋದು. ಮುಖ್ಯಮಂತ್ರಿ ಆಗೋಕ್ಕೆ ಯಾವ ಬೆಂಬಲ, ಏನು ಹೈಕಮಾಂಡ್ ಬೆಂಬಲ ಬೇಕು ಅಷ್ಟೇ. 140 ಶಾಸಕರು ಕೂಡ ಬೆಂಬಲ ಸೂಚಿಸ್ತಾ ಇದ್ದಾರೆ. ಹಂಗಾದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಬೆಂಬಲ ಇಲ್ಲ ಅಂತೀರಾ? ಇದೆ, 100% ಇದೆ. ಆದರೆ ಏನು ಅಂದರೆ ಸಿದ್ದರಾಮಯ್ಯನವರು ಸ್ವಲ್ಪ ಹೈಯಿಂದ ಅದು ಇದು ಅಂತ ಕ್ರಿಯೇಟಿವಿಟಿ ಜಾಸ್ತಿ ಮಾಡ್ತಾ ಇದ್ದಾರೆ. ಇಲ್ಲಿ ಕ್ರಿಯೇಟಿವಿಟಿ ಏನು ನಡೆಯಲ್ಲ. ಹೈಕಮಾಂಡ್ ತೀರ್ಮಾನವೇ ಅಂತಿಮ ತೀರ್ಮಾನ. ಶಿವಕುಮಾರ್ ಇದು ಮುಖ್ಯಮಂತ್ರಿ ಆಗೋದ್ರಲ್ಲಿ ಸಂಶಯ